ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ನಮ್ಮ ದೇಶದ ಪೋಯೆಟ್ ತೋರು ದತ್ ಅವರು ಬರೆದಿರ್ತಕ್ಕಂತಹ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಆ ಪೋಯಮ್ ಯಾವುದಪ್ಪ ಅಂದರೆ ದ ಲೋಟಸ್ ಅಂತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿದೆ, ಲೋಟಸ್ ಅಂದರೆ ನಾವು ಕಮಲದ ಹೂ ಅಂತೇಳಿ ಕನ್ನಡದಲ್ಲಿ ಹೇಳ್ತೇವೆ ಅಲ್ವಾ. ಸೊ ಈ ಒಂದು ಪೋಯಮಲ್ಲಿ ನಮ್ಮ ಪೋಯೆಟ್ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಆ ಕಥೆಯಲ್ಲಿ ಯಾವ ಹೂವು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಅಂಥೇಳಿ ಒಂದು ಸ್ಪರ್ಧೆ ನಡೀತಾ ಇರುತ್ತೆ. ಆ ಸ್ಪರ್ಧೆಯಲ್ಲಿ ಕೊನೆಗೆ ಸೆಲೆಕ್ಟ್ ಆಗ್ತಕ್ಕಂತಹ ಫ್ಲವರ್ ಯಾವುದಪ್ಪ ಅಂದರೆ ಅದು ಲೋಟಸ್ ಫ್ಲವರ್ ಆಗಿದೆ. ಯಾವೆಲ್ಲ ಗುಣಗಳಿಂದಾಗಿ ಅದು ಎಲ್ಲ ಹೂಗಳಲ್ಲೂ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಮತ್ತು ಸ್ಪರ್ಧೆಯಲ್ಲಿ ಇದ್ದಂತಹ ಬೇರೆ ಹೂಗಳು ಯಾವುವು ಅಂತಕ್ಕಂಥದ್ದನ್ನು ಪೋಯೆಟ್ ಅವರು ಈ ಒಂದು ಪೋಯಮಲ್ಲಿ ಹೇಳ್ತಾ ಹೋಗ್ತಾರೆ. ಬನ್ನಿ, ತುಂಬ ಬ್ಯೂಟಿಫುಲ್ ಆಗಿರೋ ಪೋಯಮ್ ಇದಾಗಿದೆ, ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟನ್ನು ನೋಡಿ. This poem is a Petrarchan sonnet. This poem is written by famous Indian writer ತೋರು ದತ್. ಮೊದಲಿಗೆ ಹೇಳಿದಾಗೆ ಇದು ನಮ್ಮ ದೇಶದ ರೈಟರ್ ಆಗಿರ್ತಕ್ಕಂತಹ ತೋರು ದತ್ ಅವರಿಂದ ಬರೆಯಲ್ಪಟ್ಟಿದೆ ಮತ್ತು ಇದೊಂದು ಪೆಟ್ರಾರ್ಕನ್ ಸಾನೆಟ್ ಆಗಿದೆ. ಸಾನೆಟ್ ಅಂದರೆ ನಿಮಗೆಲ್ಲ ಗೊತ್ತಿದೆ, 14 ಸಾಲುಗಳನ್ನು ಒಳಗೊಂಡಿರ್ತಕ್ಕಂತಹ ಪೋಯಮನ್ನು ನಾವು ಸಾನೆಟ್ ಅಂತೇಳಿ ಕರಿತೇವೆ. ವಿದ್ಯಾರ್ಥಿಗಳೇ, ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಹೆಚ್ಚಿನ ಲೆಸನ್ಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ದಿಸ್ ಪೋಯಮ್ ಈಸ್ ಅಬೌಟ್ ದ ಕ್ರಿಯೇಷನ್ ಆಫ್ ದ ಲೋಟಸ್ ಫ್ಲವರ್. ಎಸ್, ಈ ಒಂದು ಲೋಟಸ್ ಅಂತಕ್ಕಂತಹ ಫ್ಲವರ್ ಯಾವ ರೀತಿ ಕ್ರಿಯೇಟ್ ಆಯಿತು ಈ ಭೂಮಿ ಮೇಲೆ ಅಂತಕ್ಕಂಥದ್ದನ್ನು ಪೋಯೆಟ್ ಈ ಒಂದು ಪೋಯಮ್ನಲ್ಲಿ ಹೇಳ್ತಾ ಹೋಗ್ತಾರೆ. ವಿಚ್ ಈಸ್ ಅ ಸಿಂಬಲ್ ಆಫ್ ಇಂಡಿಯಾ. ಎಸ್, ಈ ಒಂದು ಹೂ ಏನಿದೆ ಲೋಟಸ್ ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಸಂಕೇತ ಆಗಿದೆ. ಆ್ಯಂಡ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಬ್ಯೂಟಿ. ಎಸ್ ನೋಡಿ, ಈಸ್ಟರ್ನ್ ಬ್ಯೂಟಿ ಅಂದರೆ ನಮ್ಮ ಪೌರಾತ್ಯ ರಾಷ್ಟ್ರಗಳು ಅಂತ ಕರಿತೇವೆ ಮತ್ತು ವೆಸ್ಟರ್ನ್ ಅಂದರೆ ಪಾಶ್ಚಾತ್ಯ ರಾಷ್ಟ್ರಗಳು. ಈ ಎರಡೂ ಕಡೆ ನಾವು ಕಂಪೇರ್ ಮಾಡೋದಾದರೆ, ಬೇರೆ ಬೇರೆ ದೇಶಗಳ ಹೂಗಳನ್ನು ಕಂಪೇರ್ ಮಾಡೋದಾದರೆ ಅವೆಲ್ಲವುಗಳಲ್ಲಿ ಈ ಒಂದು ಲೋಟಸ್ ಅಂತಕ್ಕಂಥದ್ದೇ ಪ್ರಥಮ ಸ್ಥಾನವನ್ನು ಪಡೆಯುತ್ತೆ. ಇದೇ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ ದಿಸ್ ಪೋಯಮ್ ತೋರು ದತ್ ಹ್ಯಾಸ್ ಪ್ರೈಸ್ಡ್ ದ ಬ್ಯೂಟಿ ಆಫ್ ಲೋಟಸ್ ಫ್ಲವರ್. ಮೊದಲಿಗೆ ಹೇಳಿದಾಗೆ ಪ್ರೈಸ್ ಅಂದರೆ ಹೊಗಳೋದು ಅಂತೇಳಿ. ಯಾವುದನ್ನು ಹೊಗಳ್ತಾ ಇದ್ದಾರೆ ಅಂದರೆ ಬ್ಯೂಟಿ ಆಫ್ ದ ಲೋಟಸ್ ಫ್ಲವರನ್ನು. ದ ಪೋಯೆಟ್ ಕನ್ಸಿಡರ್ಸ್ ಲೋಟಸ್ ಆಸ್ ಎ ಕ್ವೀನ್ ಆಫ್ ಫ್ಲವರ್ಸ್. ನೋಡಿ, ಕ್ವೀನ್ ಆಫ್ ಫ್ಲವರ್ಸ್ ಅಂದರೆ ಎಲ್ಲ ಹೂಗಳ ರಾಣಿ ಅಂತೇಳಿ ಈ ಒಂದು ಫ್ಲವರನ್ನು ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ದ ಲೋಟಸ್ ಪೋಯಮ್ ಸ್ಟಾರ್ಟ್ಸ್ ಫ್ರಮ್ ಲವ್. ಎಸ್ ನೋಡಿ, ಲವ್ ಅಂತಕ್ಕಂಥದ್ದು ಇಲ್ಲಿ ನಾವು ಎಲ್ಲ ಫ್ಲವರ್ಗಳ ಒಂದು ಗಾಡ್ ಅಂತೇಳಿ ತಿಳ್ಕೊಬೇಕಾಗುತ್ತೆ. ಗಾಡೆಸ್ ಅಂತೇಳಿ, ದೇವತೆ ಅಂತೇಳಿ. ಹೂ ಗೋಸ್ ಟು ಫ್ಲೋರಾ, ದ ರೋಮನ್ ಗಾಡೆಸ್, ಆ್ಯಂಡ್ ಆಸ್ಕ್ಸ್ ಟು ಚೂಸ್ ಅ ಕ್ವೀನ್ ಆಫ್ ಫ್ಲವರ್ಸ್ ಔಟ್ ಆಫ್ ಆಲ್ ದ ಫ್ಲವರ್ಸ್. ಎಸ್, ಎಲ್ಲ ಫ್ಲವರ್ಗಳಲ್ಲಿ ಯಾವುದು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು, ಯಾವುದಕ್ಕೆ ಪ್ರಥಮ ಸ್ಥಾನ ಕೊಡಬೇಕು ಅಂತೇಳಿ ರೋಮನ್ ಗಾಡೆಸಲ್ಲಿ ಹೋಗಿ ಇಲ್ಲಿ ಒಂದು ಪ್ರಶ್ನೆಯನ್ನು ಮುಂದಿಡಲಾಗ್ತಾ ಇದೆ. ಲಿಲ್ಲಿ ಆ್ಯಂಡ್ ದ ರೋಸ್. ಎಸ್ ನೋಡಿ, ಸ್ಪರ್ಧೆಯಲ್ಲಿದ್ದಂತಹ ಹೂಗಳು ಯಾವಪ್ಪ ಅಂದರೆ ಲಿಲ್ಲಿ ಮತ್ತು ರೋಸ್ ಅಂತಕ್ಕಂತಹ ಫ್ಲವರ್ಸ್ ಆಗಿರ್ತವೆ. ಗೊತ್ತಿರಲಿ ವಿದ್ಯಾರ್ಥಿಗಳೇ, ಈ ಲಿಲ್ಲಿ ಮತ್ತು ರೋಸ್ ಅಂತಕ್ಕಂತಹ ಎರಡು ಫ್ಲವರ್ಸ್ ಏನಿದಾವೋ ಇವೆರಡೂ ಕೂಡ ವೆಸ್ಟರ್ನ್ ಕಲ್ಚರನ್ನು ಪ್ರತಿನಿಧಿಸ್ತಕ್ಕಂತಹ ಹೂಗಳು ಆಗಿರ್ತವೆ. ಈ ಕಮಲದ ಹೂ ಏನಿದೆಯೋ ಅದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತೆ ಈ ಒಂದು ಪೋಯಮಲ್ಲಿ. ಸೊ ಲಿಲ್ಲಿ ಆ್ಯಂಡ್ ದ ರೋಸ್ ಹ್ಯಾವ್ ಬೀನ್ ರೈವಲ್ಸ್ ಟು ಈಚ್ ಅದರ್. ಅವೆರಡು ಕೂಡ ಒಂದಕ್ಕೊಂದು ರೈವಲ್ರಿ ಇದೆ ಅವೆರಡಕ್ಕೂ. ಅಂದರೆ ನಾನು ಮೇಲು, ನಾನು ಬ್ಯೂಟಿಫುಲ್ ಅಂತಕ್ಕಂಥ ಒಂದು ಸ್ಪರ್ಧೆ ಎರಡಕ್ಕೂ ಇದೆ. ಬಿ ದ ಅನ್ಡಿಸ್ಪ್ಯೂಟೆಡ್ ಕ್ವೀನ್ ಆಫ್ ಫ್ಲವರ್ಸ್ ಅಂದರೆ ಎಲ್ಲ ಹೂಗಳಲ್ಲಿ ನಾನೇ ರಾಣಿ ಅಂತಕ್ಕಂತಹ ಒಂದು ಕಾಂಪಿಟೇಷನ್ ಆ ಎರಡು ಹೂಗಳ ಮಧ್ಯೆ ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ. ಬಾರ್ಡ್ಸ್ ಹ್ಯಾವ್ ರಿಟನ್ ಲಾಟ್ಸ್ ಆಫ್ ಪೋಯಮ್ಸ್ ಅಬೌಟ್ ದ ಬ್ಯೂಟಿ ಆಫ್ ಲಿಲ್ಲಿ ಆ್ಯಂಡ್ ರೋಸ್. ಎಸ್, ಬಾರ್ಡ್ಸ್ ಅಂದರೆ ನಾವು ಪೋಯೆಟ್ಸ್ ಅಂತೇಳಿ ಕರಿತೇವೆ. ಸೊ ಅನೇಕ ಕವಿಗಳು ಏನು ಮಾಡಿದ್ದಾರೆ, ಅನೇಕ ಪೋಯಮ್ಸ್ಗಳನ್ನು ಬರೆದಿದ್ದಾರೆ. ಯಾವುದರ ಮೇಲೆ ಅಂದರೆ ಬ್ಯೂಟಿ ಆಫ್ ಲಿಲ್ಲಿ, ಅಂದರೆ ಈ ಒಂದು ಲಿಲ್ಲಿ ಫ್ಲವರ್ನ ಬ್ಯೂಟಿಯ ಬಗ್ಗೆ. ಅದರ ಜೊತೆಗೆ ರೋಸ್ ಫ್ಲವರ್ನ ಬ್ಯೂಟಿಯ ಬಗ್ಗೆ ಕೂಡ ಅನೇಕ ಕವಿಗಳು ಪೋಯಮ್ಸ್ಗಳನ್ನು ಬರೆದಿದ್ದಾರೆ. ಸೊ ಈ ಎರಡೂ ಹೂಗಳನ್ನು ತುಂಬ ಬ್ಯೂಟಿಫುಲ್ ಅಂತೇಳಿ ಅನೇಕ ಕವಿಗಳು ಕನ್ಸಿಡರ್ ಮಾಡಿಕೊಂಡು ಸಾಹಿತ್ಯ ರಚನೆಯನ್ನು ಮಾಡಿದ್ದಾರೆ. ಬೋತ್ ಹ್ಯಾವ್ ಈಕ್ವಲ್ ರೈಟ್ಸ್ ಟು ಬಿ ಅ ಕ್ವೀನ್ ಆಫ್ ಫ್ಲವರ್. ಎಸ್, ಎರಡಕ್ಕೂ ಕೂಡ ಸಮಾನವಾಗಿರ್ತಕ್ಕಂತಹ ಹಕ್ಕು ಇದೆ. ಹಕ್ಕು ಅಂದರೆ ಇಲ್ಲಿ ನಾವು ಎರಡು ಕೂಡ ಸಮಾನ ಬ್ಯೂಟಿಯನ್ನು ಹೊಂದಿದ್ದಾವೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ದ ರೋಸ್ ಕ್ಯಾನ್ ನೆವರ್ ಸ್ಟ್ಯಾಂಡ್ ಸ್ಟ್ರೇಟ್ ಲೈಕ್ ಅ ಲಿಲ್ಲಿ ಫ್ಲವರ್. ಎಸ್, ರೋಸ್ ಏನು ಫ್ಲವರ್ ಇದೆಯೋ ಇದು ಸ್ಟ್ರೇಟ್ ಆಗಿ, ಲಿಲ್ಲಿ ಫ್ಲವರ್ ಯಾವ ರೀತಿ ಸ್ಟ್ರೇಟ್ ಇರುತ್ತೋ ಆ ರೀತಿ ಇರೋದಿಲ್ಲ. ಈ ಹೂ ಬಾಗಿರುತ್ತೆ. ವೈಲ್ ಲಿಲ್ಲಿ ಆಲ್ವೇಸ್ ಸ್ಟ್ಯಾಂಡ್ ಸ್ಟ್ರೇಟ್ ವಿತ್ ಪ್ರೈಡ್, ಬಟ್ ಈಸ್ ಲಿಲ್ಲಿ ಲವ್ಲಿಯರ್ ದ್ಯಾನ್ ರೋಸ್. ಎಸ್, ಅದು ಸ್ಟ್ರೇಟ್ ಆಗಿರ್ಬೋದು, ಬಟ್ ಈ ರೋಸ್ಗಿಂತ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತಾ, ಲವ್ಲಿಯಾಗಿ ಕಾಣಿಸುತ್ತಾ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಪೋಯೆಟ್ ಅವರು ಇಲ್ಲಿ ಮುಂದೆ ಇಡ್ತಾ ಇದ್ದಾರೆ.
ದೇರ್ ಫೋರ್ ಆಲ್ ದ ಫ್ಲವರ್ಸ್ ಆರ್ ಡಿವೈಡೆಡ್ ಇಂಟು 2 ಟೀಮ್ಸ್. ಆಗ ಏನು ಮಾಡ್ತಾರೆ, ಈಗ ಎರಡು ಫ್ಲವರ್ಸ್ಗಳನ್ನು ಯಾವುದು ಶ್ರೇಷ್ಠ ಅಂತೇಳಿ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈಗ ಎಲ್ಲ ಫ್ಲವರ್ಸ್ಗಳ ಒಂದು ಅಭಿಪ್ರಾಯವನ್ನು ಕೇಳಲಿಕ್ಕೆ ನಿರ್ಧಾರ ಮಾಡಲಾಗುತ್ತೆ. ಫ್ಯೂ ಫ್ಲವರ್ಸ್ ಆರ್ ಸಪೋರ್ಟಿಂಗ್ ರೋಸ್. ಕೆಲವೊಂದಿಷ್ಟು ಹೂಗಳು ಏನು ಮಾಡ್ತವೆ, ರೋಸ್ ಅಂತಕ್ಕಂತಹ ಫ್ಲವರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ವೈಲ್ ಫ್ಯೂ ಆರ್ ಸಪೋರ್ಟಿಂಗ್ ಲಿಲ್ಲಿ. ಕೆಲವೊಂದಿಷ್ಟು ಫ್ಲವರ್ಸ್ಗಳು ಲಿಲ್ಲಿ ಅಂತಕ್ಕಂಥ ಫ್ಲವರ್ ಏನಿದೆಯೋ ಅದೇ ತುಂಬ ಬ್ಯೂಟಿಫುಲ್ ಅಂತೇಳಿ ಲಿಲ್ಲಿ ಫ್ಲವರ್ನ ಸಪೋರ್ಟ್ ಮಾಡ್ತೇವೆ. ಸೊ ಎರಡಕ್ಕೂ ಕೂಡ ಇಲ್ಲಿ ಒಂದು ಸ್ಪರ್ಧೆ ನಡೀತಾ ಇದೆ. ದ ಪೋಯೆಟ್ ಸೇಸ್ ಗಿವ್ ಮಿ ಅ ಫ್ಲವರ್ ವಿಚ್ ಈಸ್ ಡೆಲಿಷಿಯಸ್ ಆಸ್ ರೋಸ್ ಆ್ಯಂಡ್ ಸ್ಟ್ಯಾಂಡ್ ಸ್ಟೇಟ್ಲಿ ಆಸ್ ಫ್ಲವರ್ ಲಿಲ್ಲಿ ಬಟ್ ಆಫ್ ವಾಟ್ ಕಲರ್. ಎಸ್, ನಮ್ಮ ಪೋಯೆಟ್ ಒಂದು ಫ್ಲವರನ್ನು ಕೊಡಲಿಕ್ಕೆ ಕೇಳ್ತಾ ಇದ್ದಾರೆ. ಆ ಫ್ಲವರ್ ಹೇಗಿರಬೇಕಪ್ಪ ಅಂದರೆ ಡೆಲಿಷಿಯಸ್ ಆ್ಯಸ್ ರೋಸ್. ರೋಸ್ ಎಷ್ಟೊಂದು ಡೆಲಿಷಿಯಸ್ ಆಗಿರುತ್ತೋ, ಬ್ಯೂಟಿಫುಲ್ ಆಗಿರುತ್ತೋ ಆ ಒಂದು ಕಲರನ್ನು ಹೊಂದಿರಬೇಕು. ಅದ್ರ ಜೊತೆಗೆ ಸ್ಟ್ಯಾಂಡ್ ಸ್ಟೇಟ್ಲಿ ಆ್ಯಸ್ ಫ್ಲವರ್ ಲಿಲ್ಲಿ. ಲಿಲ್ಲಿ ಯಾವ ರೀತಿ ನೇರವಾಗಿ ನಿಂತ್ಕೊಂಡಿರುತ್ತೋ ಆ ರೀತಿ ಹೂ ಇರಬೇಕು. ಅಂದರೆ ಎರಡು ಮಿಶ್ರಣ ಇರಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಮತ್ತು ಯಾವ ಕಲರ್ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಅವರು ಇಲ್ಲಿ ಇಡ್ತಾ ಇದ್ದಾರೆ. ದ ಲಿಲ್ಲಿ ಹೋಲ್ಡ್ಸ್ ಸ್ಯಾಕ್ರಿಡ್ ಟೈಸ್ ಟು ಜುನೋ, ದ ವೈಫ್ ಆಫ್ ಜುಪಿಟರ್ ಆ್ಯಂಡ್ ದ ಗಾಡೆಸ್ ಆಫ್ ಫರ್ಟಿಲಿಟಿ ಆ್ಯಂಡ್ ಪ್ರೊಟೆಕ್ಷನ್. ಎಸ್ ನೋಡಿ, ಜುನೋ ಅಂತಕ್ಕಂತಹ ಅಂದರೆ ಆ ಜುಪಿಟರ್ನ ವೈಫ್ ಏನಿದೆನೋ ಅವಳಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಲಿಲ್ಲಿ ಅಂತಕ್ಕಂತಹ ಫ್ಲವರ್ ಏನಿದೆನೋ ಅದು ಜೂನಿಗೆ ಇಷ್ಟ. ಅದೇ ರೀತಿ whereas the rose is associated with the Greek goddess Psyche. ಎಸ್, ಈ ಸೈಕಿ ಅಂತಕ್ಕಂತಹ ಗ್ರೀಕ್ ಗಾಡೆಸ್ಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ರೋಸ್ ಆಗಿದೆ. ಸೊ ಈ ಎರಡೂ ದೇವತೆಗಳಿಗೆ ಬೇರೆ ಬೇರೆ ಫ್ಲವರ್ಸ್ ಈಗ ಇಷ್ಟ ಆಗ್ತಾ ಇದ್ದಾವೆ. ಸೊ ಅಲ್ಲೂ ಕೂಡ ಕಾಂಪಿಟೇಷನ್ ಇರ್ತಕ್ಕಂಥದ್ದು. ಫ್ಲೋರಾ ಫಸ್ಟ್ ಚೂಸ್ ಅ ರೆಡ್ ಕಲರ್ ರೋಸ್. ಎಸ್, ಫ್ಲೋರಾ ದೇವತೆ ಏನು, ಆ ಫ್ಲವರ್ ದೇವತೆ ಏನನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾಳೆ ಅಂದರೆ ಆರಂಭದಲ್ಲಿ ರೋಸ್ ಫ್ಲವರ್ ಬ್ಯೂಟಿಫುಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾಳೆ. ಆದರೆ ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ಕ್ಷಣಗಳು ಕಳೆದ ನಂತರ ದೆನ್ ಚೇಂಜಸ್ ಹಿಸ್ ಮೈಂಡ್ ಆ್ಯಂಡ್ ಚೂಸಸ್ ವೈಟ್ ಕಲರ್ ಲೈಕ್ ಲಿಲ್ಲಿ ಫ್ಲವರ್. ಕೆಲವೇ ಕ್ಷಣಗಳಲ್ಲಿ ಗಾಡ್ ಏನು ಮಾಡ್ತಾರೆ, ಲಿಲ್ಲಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಮೊದಲಿಗೆ ರೋಸ್ ಅಂದರು, ಈಗ ಲಿಲ್ಲಿ ಅಂತೇಳಿ ಆ ದೇವತೆ ಹೇಳ್ತಾ ಇದೆ. The poet asks to choose a flower which has both the color combination of rose and lily. ಸೊ ಎರಡಕ್ಕೂ ಈಗ ಕನ್ಫ್ಯೂಷನ್ ಬೇಡ. ಆ ಎರಡೂ ಗುಣಲಕ್ಷಣಗಳನ್ನು ಅಂದರೆ ಆ ಕಲರ್ ಇರ್ಬೋದು ಮತ್ತು ಆ ಸ್ಟ್ರೇಟ್ನೆಸ್ ಇರ್ಬೋದು, ಅವೆರಡೂ ಇರತಕ್ಕಂಥ ಒಂದು ಫ್ಲವರನ್ನು ಸೆಲೆಕ್ಟ್ ಮಾಡಲಿಕ್ಕೆ ಪೋಯೆಟ್ ಅವರು ಕೇಳ್ತಾ ಇದ್ದಾರೆ. And Flora chooses a lotus flower as it has both rose red color and lily white color. ಆಗ ಫ್ಲೋರಾ ಯಾವುದನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ಲೋಟಸ್ ಫ್ಲವರ್ ಆಸ್ ಇಟ್ ಹ್ಯಾಸ್ ಬೋತ್ ರೋಸ್ ರೆಡ್ ಕಲರ್. ಅಂದರೆ ರೋಸ್ ಏನಿರುತ್ತೋ ರೆಡ್ ಕಲರ್ ಹಾಗೂ ಇರಬೇಕು ಮತ್ತು ಲಿಲ್ಲಿಯ ವೈಟ್ ಕಲರ್ ಕೂಡ ಇರಬೇಕು. ಸೊ ಆ ಎರಡು ಲಕ್ಷಣಗಳನ್ನು ಹೊಂದಿರತಕ್ಕಂಥ ಫ್ಲವರನ್ನು ಈಗ ಫ್ಲೋರಾ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಫ್ಲವರ್ಸ್ಗಳ ದೇವತೆ. ಸೊ ಆ ಹೂ ಹೇಗಿತ್ತು ಅಂತಕ್ಕಂಥದ್ದನ್ನು ನೋಡೋಣ. ವೆನ್ we mix red color with white color, it forms a new color that is pink color, which is a color of lotus flower. ನೋಡಿ, ರೆಡ್ ಮತ್ತು ವೈಟ್ ಅನ್ನು ಮಿಕ್ಸ್ ಮಾಡಿದಾಗ ಪಿಂಕ್ ಕಲರ್ ನಿರ್ಮಾಣ ಆಗುತ್ತೆ, ಅಥವಾ ಗುಲಾಬಿ ಅಂತ ನಾವು ಕರಿತೇವಲ್ವಾ. ಚಿತ್ರದಲ್ಲಿ ಗಮನಿಸಬಹುದು, ಎರಡೂ ಕಲರ್ಗಳ ಒಂದು ಮಿಶ್ರಣವನ್ನು ಹೊಂದಿರತಕ್ಕಂತಹ ಒಂದು ಫ್ಲವರ್ ಇಲ್ಲಿ ನಮಗೆ ಸಿಗ್ತಾ ಇದೆ. ಎಟ್ ದ ಎಂಡ್ ಆಫ್ ದ ಪೋಯಮ್ ಲೋಟಸ್ ಫ್ಲವರ್ ಒನ್ ದ ಟೈಟಲ್ ಆಫ್ ಕ್ವೀನ್ ಆಫ್ ಫ್ಲವರ್ಸ್. ಈ ಒಂದು ಪೋಯಮ್ನ ಕೊನೆಗೆ ಸೆಲೆಕ್ಟ್ ಆಗ್ತಕ್ಕಂತಹ ಹೂ ಅಂದರೆ ಆ ಬ್ಯೂಟಿಫುಲ್ ಫ್ಲವರ್ ಯಾವುದು ಅಂತಿನ ಸ್ಪರ್ಧೆ ನಡೀತಾ ಇತ್ತು, ಅದರಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥದ್ದು ಲೋಟಸ್ ಫ್ಲವರ್ ಆಗಿದೆ. ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜಯಗಳಿಸ್ತಾ ಇದೆ ಅಂತಕ್ಕಂಥದ್ದನ್ನು ಪೋಯೆಟ್ ಅವರು ಇಲ್ಲಿ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದಾರೆ. ಬಿಕಾಸ್ ಇಟ್ ಕಂಟೈನ್ಸ್ ಅ ಕಾಂಬಿನೇಷನ್ ಆಫ್ ರೋಸ್ ಆ್ಯಂಡ್ ಲಿಲ್ಲಿ. ಯಾಕೆ ಸೆಲೆಕ್ಟ್ ಆಗ್ತಾ ಇದೆ ಅಂದರೆ ಆ ರೋಸ್ ಮತ್ತು ಲಿಲ್ಲಿ ಎರಡು ಫ್ಲವರ್ಸ್ಗೆ ಇದ್ದಂತಹ ಲಕ್ಷಣ ಇದೇ ಲೋಟಸ್ ಒಂದು ಫ್ಲವರಲ್ಲಿ ಸಿಗುತ್ತೆ. ಆ ಎರಡು ಗುಣಲಕ್ಷಣಗಳ ಮಿಶ್ರಣವೇ ಇಲ್ಲಿ ಲೋಟಸ್ ಫ್ಲವರ್ ಆಗಿದೆ. ಹಾಗಾಗಿ ಜಗತ್ತಿನ ಎಲ್ಲ ಸಂಸ್ಕೃತಿಗಳು ನಮ್ಮಲ್ಲಿ ಮಿಶ್ರಣ ಆಗಿದ್ದಾವೆ. ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು ಎಲ್ಲ ಸಂಸ್ಕೃತಿಗಳಲ್ಲಿ ಶ್ರೇಷ್ಠ ಆಗಿರ್ತಕ್ಕಂಥದ್ದು ಅನ್ನೋದನ್ನು ಕೂಡ ನಮ್ಮ ಪೋಯೆಟಲ್ಲಿ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ.